ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರಿನ ಹಿನ್ನೆಲೆ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. 3 ಪ್ರತ್ಯೇಕ ತಂಡವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಲಾಯಿತು. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಹೆರಿಗೆ ವಾರ್ಡ್ ಆವರಣದ ವೇರ್ಹೌಸ್ನಲ್ಲಿ ಪರಿಶೀಲನೆ ನಡೆಸಲಾಯಿತು. ಇನ್ನು ಪ್ರಕರಣದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಕೂಡ ಹಾಕಿದ್ರು. ಇನ್ನು ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಲೋಕಾಯುಕ್ತ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದೆ. ಇನ್ನು ಬಳ್ಳಾರಿಯಲ್ಲಿ ಐವಿ ಫ್ಲೂಯಿಡ್ ಹಾಗೂ ಆರ್ಎಲ್ ಫ್ಲೂಯಿಡ್ ಅಂದ್ರೆ ರಿಂಗರ್ ಲ್ಯಾಕ್ಟೇಟ್ ಈ ಒಂದು ಫ್ಲೂಯಿಡ್ ಅನ್ನ ಕೊಟ್ಟು 6 ಜನ ಬಾಣಂತಿಯರು ನಿನ್ನೆವರೆಗೂ ಸಾವನ್ನಪ್ಪಿದ್ರು. ಆದರೆ ಇವತ್ತು ಆ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ರೀತಿಯಾಗಿ ಸರಣಿ ಸಾವು ಏನು ಸಂಭವಿಸ್ತಾ ಇದೆ ಬಾಣಂತಿಯರದ್ದು ಬಳ್ಳಾರಿಯಲ್ಲಿ. ಇದರ ಕುರಿತಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಆ ಒಂದು ದೃಶ್ಯಗಳನ್ನು ಕೂಡ ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ವೇರ್ ಹೌಸ್ ಇರಬಹುದು, ಆಸ್ಪತ್ರೆಯ ಆವರಣ ಇರಬಹುದು, ಹಾಗೂ ಆಸ್ಪತ್ರೆ ಒಳಗಿನ ವ್ಯವಸ್ಥೆ ಯಾವ ರೀತಿ ಇದೆ ಅದೆಲ್ಲದರ ಕುರಿತಾಗಿ ಲೋಕಾಯುಕ್ತ ಅಧಿಕಾರಿಗಳು ಎಸ್ಪೆಷಲಿ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ಈ ತಂಡ ದಾಳಿಯನ್ನ ಮಾಡಿ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.